ಆತ್ಮೀಯ ಮಿತ್ರರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ದೇವರ ವಾಕ್ಯವು ಪ್ರತಿಯೊಂದು ಕಷ್ಟದ ಸಂದರ್ಭದಲ್ಲೂ ನಮ್ಮೊಂದಿಗೆ ಮಾತನಾಡುತ್ತದೆ. ಇಂದು ಯೋಸೇಫನ ಜೀವಿತದಲ್ಲಿ ಬಂದ ಶೋಧನೆಗಳು, ಅವನು ಎದುರಿಸಿದ ಸಂಕಷ್ಟಗಳು ಮತ್ತು ಸೆರೆಮನೆಯ ಅನುಭವಗಳ ಬಗ್ಗೆ ಕಲಿಯಲಿದ್ದೇವೆ. ಯೋಸೇಫನು ನಂಬಿಗಸ್ತಿಕೆಯನ್ನು ಹೇಗೆ ಕಾಪಾಡಿಕೊಂಡನು ಎಂದು ತಿಳಿಯಲು ಈ ಕಾರ್ಯಕ್ರಮವನ್ನು ಕೊನೆಯವರೆಗೂ ವೀಕ್ಷಿಸಿರಿ. ಬನ್ನಿ, ಪ್ರಾರ್ಥನೆಯೊಂದಿಗೆ ಅಧ್ಯಯನವನ್ನು ಶುರು ಮಾಡೋಣ. ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು. ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ. ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 21ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರನ್ನು ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಮುಂದುವರಿದು ನಾವು ಯೌವನಸ್ಥನಾದ ಯೋಸೇಫನ ಜೀವಿತವನ್ನು ಅನುಸರಿಸಿ ಅವನಿಗೆ ಏನು ಸಂಭವಿಸುತ್ತದೆ ಎಂಬುದನ್ನು ನೋಡಿಕೊಳ್ಳೋಣ. ಪ್ರಿಯರೇ, ಪೊಟೀಫರನ ಮನೆಯಲ್ಲಿ ಮೇಲ್ವಿಚಾರಕನು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಯೋಸೇಫನನ್ನು ತೆಗೆದುಕೊಂಡು ಹೋದ ಇಷ್ಮಾಯೇಲ್ಯರು ಐಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ ಐಗುಪ್ತದವನು ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡನು. ಇವನು ಯಾರೆಂದರೆ ಫರೋಹನ ಉದ್ಯೋಗಸ್ಥನು, ಮೈಗಾವಲಿನವರ ದಳವಾಯಿಯೂ ಆಗಿದ್ದ ಪೊಟೀಫರನು ಎಂಬುದೇ. ಪ್ರಿಯರೇ, ಅತ್ಯುತ್ತಮನಾಗಿ ಕಂಡುಬಂದಿರುವ ಈ 17 ವರ್ಷದ ಯೌವನಸ್ಥನು ಗುಲಾಮರ ಮಾರುಕಟ್ಟೆಯಲ್ಲಿ ಖಂಡಿತವಾಗಿಯೂ ಬಹುಮಾನವಾಗಿ ಕಂಡುಬಂದನು. ಅವನನ್ನು ಫರೋಹನ ಉದ್ಯೋಗಸ್ಥನು, ಮೈಗಾವಲಿನವರ ದಳವಾಯೂ ಆಗಿದ್ದ ಪೊಟೀಫರನು ಕೊಂಡುಕೊಂಡನು. ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತದವನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು ಎಂಬುದೇ. ನೋಡಿರಿ ಪ್ರಿಯರೇ, ಯೋಸೇಫನು ಪೊಟೀಫರನ ಮನೆಯನ್ನು ಸೇರಿದ ಕೂಡಲೇ ದೇವರು ಅವನೊಂದಿಗೆ ಇದ್ದಾನೆ ಎಂಬುದು ಬಹು ಸ್ಪಷ್ಟವಾಗಿ ವ್ಯಕ್ತವಾಯಿತು. ಯಾಕಂದರೆ ಯೋಸೇಫನು ಆ ಮನೆಗೆ ಬಂದಾಗ ಆ ಮನೆಗೆ ಆಶೀರ್ವಾದವು ಬಂದಿತು. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ 3ನೇ ವಚನವನ್ನು, ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಎಂಬುದೇ. ಪ್ರಿಯರೇ, ಇಲ್ಲಿಯವರೆಗೂ ಯೋಸೇಫನ ಜೀವಿತವು ಬಹು ಸುಂದರವಾಗಿ ಮುಂದುವರಿಯುತ್ತಾ ಇದೆ ಮತ್ತು ಇಲ್ಲಿಂದ ಮುಂದೆ ಅವರು ಎಂದೆಂದಿಗೂ ಸಂತೋಷವಾಗಿದ್ದರು ಎಂಬುದಾಗಿ ಕಥೆಗಳು ಮುಗಿಯುವ ಹಾಗೆ ಯೋಸೇಫನ ಜೀವಿತವು ಇರಲಿಲ್ಲ. ಒಬ್ಬ ದೇವರ ಮಗುವು ಈ ಲೋಕದಲ್ಲಿ ಶೋಧನೆಯನ್ನು, ಸಂಕಷ್ಟವನ್ನು, ತೊಂದರೆಗಳನ್ನು ಎದುರಿಸಬೇಕಾಗಿರುತ್ತದೆ. ಇದುವೇ ಈ ಯೋಸೇಫನಿಗೆ ಸಂಭವಿಸಲಿದೆ. ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅವನ ಮೇಲೆ ದಯೆಯಿಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು ಎಂಬುದೇ. ನನ್ನ ಪ್ರಿಯರೇ, ಇದನ್ನು ಒಂದು ನಿಮಿಷ ನಾವು ಆಲೋಚಿಸಿ ನೋಡೋಣ. ಯೋಸೇಫನು ಸೇವೆ ಮಾಡುವಂಥ ರೀತಿಯ ಕಾರಣದಿಂದ ಅವನು ಈಗ ಪೊಟೀಫರನ ಮನೆಯ ಭೌತಿಕ ವಸ್ತುಗಳ ಜವಾಬ್ದಾರಿಕೆಯ ನಿರ್ವಹಣೆಯ ಸ್ಥಾನಕ್ಕೆ ಏರಿಸಲ್ಪಟ್ಟಿರುತ್ತಾನೆ. ಪೊಟೀಫರನು ಎಲ್ಲ ವಿಷಯದಲ್ಲಿಯೂ ಯೋಸೇಫನನ್ನು ನಂಬಿದನು. ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ 5 ಮತ್ತು 6ನೇ ವಚನಗಳಲ್ಲಿ ಪೊಟೀಫರನು ಯೋಸೇಫನ ಮೇಲೆ ಅತಿಯಾದ ಭರವಸೆಯನ್ನು ಇಟ್ಟನು ಎಂಬುದನ್ನು ಕಾಣುತ್ತೇವೆ. ನೋಡಿರಿ ಪ್ರಿಯರೇ, ಪೊಟೀಫರನು ಯೋಸೇಫನನ್ನು ಎಷ್ಟು ನಂಬಿದ್ದನೆಂದರೆ ಅವನಿಂದ ಯಾವ ಲೆಕ್ಕವನ್ನು ಎಂದಿಗೂ ಕೇಳಲಿಲ್ಲ. ಅವನು ಈ ಯೌವನಸ್ಥನ ಸಮಗ್ರತೆಯನ್ನು ನಂಬಿದನು. ಪೊಟೀಫರನು ತಾನು ಫರೋಹನಿಗೆ ಉತ್ತಮ ಅಧಿಕಾರಿ ಎಂಬುದನ್ನು ತೋರಿಸಿಕೊಡಬೇಕಾಗಿರುವುದರಿಂದ ಅದೊಂದೇ ಅವನ ಆಲೋಚನೆಯಾಗಿತ್ತು. ಆದುದರಿಂದ ತನ್ನ ವೈಯಕ್ತಿಕ ಸಂಗತಿಗಳನ್ನೆಲ್ಲ ಯೋಸೇಫನು ನಿರ್ವಹಿಸುವಂತೆ ಬಿಟ್ಟುಬಿಟ್ಟನು. ಮುಂದಕ್ಕೆ ನಾವು ಪೊಟೀಫರನ ಹೆಂಡತಿಯಿಂದ ಶೋಧಿಸಲ್ಪಟ್ಟದ್ದು, ನಂತರ ವಿರುದ್ಧವಾಗಿ ಯೋಜಿಸಲ್ಪಟ್ಟದ್ದು ಎಂಬುದಾಗಿ ನೋಡೋಣ.
ಮುಂದುವರಿದು ನಾವು ಯೋಸೇಫನಿಗೆ ಏನು ಸಂಭವಿಸಲಿದೆ ಎಂಬುದನ್ನು ನೋಡುವಾಗ ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಹೀಗಿರುವಲ್ಲಿ ಅವನ ದಣಿಯ ಹೆಂಡತಿಯು ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು ಎಂಬುದೇ. ಪ್ರಿಯ ವೀಕ್ಷಕರೇ, ಪೊಟೀಫರನು ತನ್ನ ಇಡೀ ಮನೆಯ ಜವಾಬ್ದಾರಿಕೆಯನ್ನು ಯೋಸೇಫನ ಕೈಗೆ ವಹಿಸಿದ್ದನು. ಯೋಸೇಫನು ತನ್ನ ಕಾರ್ಯದಲ್ಲಿ ನಿರತನಾದಾಗ ಪೊಟೀಫರನ ಹೆಂಡತಿಯು ಬಹು ಕಾರ್ಯ ಚಟುವಟಿಕೆಯಿಂದ ಯೋಜಿಸುತ್ತಾ ಇದ್ದಳು. ಯೋಸೇಫನು ಸುಂದರವಾಗಿ ಕಾಣುವ ಯೌವನಸ್ಥನಾಗಿದ್ದನು. ನೋಡಿರಿ ಪ್ರಿಯರೇ, ಅಂದಿನ ದಿನದ ಪದ್ಧತಿಯ ಪ್ರಕಾರ ವಯಸ್ಸಾದ ಪುರುಷರು ಯೌವನ ಪ್ರಾಯದ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಳ್ಳುತ್ತಿದ್ದರು. ಈಗ ಬಹುಶಃ ಪೊಟೀಫರನು ವೃದ್ಧನಾಗಿದ್ದಿರಬಹುದು. ಆದದರಿಂದ ಅವನ ಹೆಂಡತಿ ಯೋಸೇಫನ ಮೇಲೆ ತನ್ನ ದುಷ್ಟ ಕಣ್ಣುಗಳನ್ನು ಇರಿಸಿದಳು. ಮುಂದಕ್ಕೆ ನೋಡಿರಿ, ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು. ಆದರೆ ಅವನು ಒಪ್ಪದೆ, ನನ್ನ ದಣಿಯು ತನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ ನಾನು ಇರುವುದರಿಂದ ಮನೆಯೊಳಗೆ ನಡೆಯುವ ಯಾವ ಕೆಲಸವನ್ನು ಚಿಂತಿಸದೇ ಇದ್ದಾನೆ. ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ. ನೀನು ಅವನ ಧರ್ಮ ಪತ್ನಿಯಾದದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಎಲ್ಲ ಸಂಗತಿಗಳಲ್ಲಿ ಈ ಯೌವನಸ್ಥನು ದೇವರನ್ನು ಸೇವಿಸುತ್ತಾ ಇರುವನು ಎಂಬುದನ್ನು ನಾವು ಇಲ್ಲಿ ಗಮನಿಸಬಹುದು. ಅವನು ಐಗುಪ್ತ ದೇಶಕ್ಕೆ ಹೋದಾಗ ಅದು ದೇವರು ಅಸಹ್ಯ ಪಡುವ ಆರಾಧನೆಯಿಂದ ತುಂಬಿಕೊಂಡಿತ್ತು. ಇಂಥ ಒಂದು ದೇಶದಲ್ಲಿ ಯೋಸೇಫನು ನಿಜವಾದ ಜೀವಸ್ವರೂಪನಾದ ದೇವರಿಗಾಗಿ ಸಾಕ್ಷಿಯನ್ನು ಮತ್ತು ಅತ್ಯುನ್ನತ ನೈತಿಕ ಮಟ್ಟವನ್ನು ಉಳಿಸಿಕೊಂಡಿದ್ದನು. ಎಂಥ ಅದ್ಭುತವಲ್ಲವೇ? ಆ ಸ್ತ್ರೀಯು ಅವನ ಮನವೊಲಿಸಲು ಪ್ರಯತ್ನಿಸುತ್ತಿದ್ದಾಗ ಯೋಸೇಫನು ಆಕೆಗೆ, ನನ್ನ ದಣಿಯು ನಿನ್ನನ್ನು ಮಾತ್ರ ಬಿಟ್ಟು ತನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿದ್ದಾನೆ. ನೀನಾದರೂ ಅವನ ಹೆಂಡತಿಯಾಗಿದ್ದಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಪ್ರಿಯರೇ, ಯೋಸೇಫನು ಮದುವೆಯ ಕುರಿತು ಹೊಂದಿಕೊಂಡ ಉನ್ನತವಾದ ದೃಷ್ಟಿಕೋನವನ್ನು ನಾವು ಇಲ್ಲಿ ಗಮನಿಸುತ್ತೇವೆ. ನೋಡಿರಿ, ದೇವರು ಎಲ್ಲ ಮಾನವ ಕುಲಕ್ಕೂ ಮದುವೆಯನ್ನು ನೀಡಿದ್ದಾನೆ. ಒಬ್ಬ ವ್ಯಕ್ತಿಯು ಮದುವೆಯ ಪ್ರತಿಜ್ಞೆಗಳನ್ನು ತಿರಸ್ಕರಿಸಲು ಪ್ರಾರಂಭಿಸಿದಾಗ ಅವನು ದೇವರನ್ನು ತಿರಸ್ಕರಿಸಲು ಪ್ರಾರಂಭಿಸುತ್ತಾನೆ. ನನ್ನ ಸ್ನೇಹಿತರೆ, ತನ್ನ ಮದುವೆಯ ಪ್ರತಿಜ್ಞೆಗಳನ್ನು ಮುರಿಯುವ ವ್ಯಕ್ತಿ ಸಾಮಾನ್ಯವಾಗಿ ದೇವರಿಗೆ ಮಾಡಿದ ಯಾವುದೇ ಪ್ರತಿಜ್ಞೆಯನ್ನು ಮುರಿಯುತ್ತಾನೆ. ವಿಚ್ಛೇದಿತ ವ್ಯಕ್ತಿ ಅಂದರೆ ಅವನು ಅಥವಾ ಅವಳು ವಿಶ್ವಾಸ ದ್ರೋಹಿಯಾಗಿರುವುದರಿಂದ ವಿಚ್ಛೇದನ ಪಡೆದವನು ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿಯು ಸಾಧ್ಯವಾದಷ್ಟು ದೇವರಿಂದ ದೂರ ಹೋಗುತ್ತಾನೆ ಎಂಬುದನ್ನು ನಾನು ಗಮನಿಸಿದ್ದೇನೆ. ಅದು ಮತ್ತೆ ಮತ್ತೆ ಸಂಭವಿಸುವುದನ್ನು ನಾನು ನೋಡಿದ್ದೇನೆ. ಪ್ರಿಯರೇ, ಯೋಸೇಫನು ದೇವರಿಗೆ ಸತ್ಯವಂತನಾಗಿರಲು ಪ್ರಯತ್ನಿಸುತ್ತಾ ಇದ್ದಾನೆ. ಅವನು ಎಂತಹ ಉನ್ನತವಾದ ದೃಷ್ಟಿಕೋನವನ್ನು ಹೊಂದಿರುತ್ತಾನಲ್ಲವೇ? ನಿಜವಾದ ಜೀವಸ್ವರೂಪನಾದ ದೇವರನ್ನು ಸೇವಿಸಲು ಪ್ರಯತ್ನಿಸುತ್ತಿರುವುದರಿಂದ ಅವನು ಎದುರಿಸಲಿರುವ ಸಂಗತಿಯನ್ನು ನೋಡೋಣ. ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಆಕೆ ಯೋಸೇಫನ ಸಂಗಡ ಪ್ರತಿದಿನವೂ ಈ ಮಾತನ್ನು ಆಡಿದ್ದಾಗ್ಯೂ ಅವನು ಅದಕ್ಕೆ ಕಿವಿಗೊಡದೆ ಆಕೆಯಲ್ಲಿ ಸಂಗಮ ಮಾಡುವುದಕ್ಕಾಗಲಿ ಆಕೆಯ ಬಳಿಯಲ್ಲಿರುವುದಕ್ಕಾಗಲಿ ಒಪ್ಪಿಕೊಳ್ಳಲೇ ಇಲ್ಲ ಎಂಬುದೇ. ಪ್ರಿಯ ವೀಕ್ಷಕರೇ, ಪೊಟೀಫರನು ಫರೋಹನ ಉದ್ಯೋಗಸ್ಥನು, ಮೈಗಾವಲಿನವರ ದಳವಾಯಿಯೂ ಆಗಿದ್ದನು ಎಂಬುದಾಗಿ ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡಿಕೊಂಡಿದ್ದೇವೆ. ಹೀಗಿರುವುದರಿಂದ ಅವನು ಹೆಚ್ಚಿನ ಸಮಯ ಮನೆಯಲ್ಲಿ ಇರುತ್ತಿರಲಿಲ್ಲ ಎಂಬುದು ನಮಗೆ ತಿಳಿದು ಬರುತ್ತದೆ. ಆದದರಿಂದ ಪೊಟೀಫರನ ಹೆಂಡತಿಯು ಯೋಸೇಫನನ್ನು ಬಹಳವಾಗಿ ಶೋಧಿಸುತ್ತಿದ್ದಳು. ಅದು ಒಂದು ಸಾರಿ ಆಗಿರಲಿಲ್ಲ, ಆದರೆ ಮತ್ತೆ ಮತ್ತೆ ಆಕೆಯು ಅದನ್ನು ಮಾಡುತ್ತಿದ್ದಳು. ಯೋಸೇಫನಿಗೆ ಇದು ಸತತವಾದ ಶೋಧನೆಯಾಗಿದ್ದಾಗ್ಯೂ ಅವನು ಅದಕ್ಕೆ ಬಾಗಲಿಲ್ಲ ಅಥವಾ ಒಪ್ಪಿಕೊಳ್ಳಲಿಲ್ಲ. ಈಗ ಆಕೆಯಲ್ಲಿ ಯೋಸೇಫನ ವಿರುದ್ಧ ಮುನಿಸು ಅಥವಾ ಅಸಮಾಧಾನ ಕುದಿಯುತ್ತಿರುವುದನ್ನು ನಾವು ಊಹಿಸಿಕೊಳ್ಳಬಹುದು. ನೋಡಿರಿ ಪ್ರಿಯರೇ, ಒಂದು ಗಾದೆಯ ಮಾತು ಹೀಗೆ ಹೇಳುತ್ತದೆ. ಹೇಗೆಂದರೆ,
ಅವಮಾನಿಸಿದ ಮಹಿಳೆಯಷ್ಟು ಕೋಪ ನರಕಕ್ಕೆ ಇಲ್ಲ ಎಂಬುದಾಗಿ. ನನ್ನನ್ನು ನಂಬಿರಿ, ಅವಳು ಯೋಸೇಫನ ಮೇಲೆ ಸೇಡು ತೀರಿಸಿಕೊಳ್ಳಲು ಸಿದ್ಧವಾಗುತ್ತಾಳೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ 11ನೇ ವಚನದಿಂದ 14ನೇ ವಚನದಲ್ಲಿ ನಾವು ತಿಳಿದುಕೊಳ್ಳುವುದೇನೆಂದರೆ, ಪೊಟೀಫರನ ಹೆಂಡತಿಯ ಪ್ರಯತ್ನವು ಫಲಿಸದೇ ಇರುವಾಗ ಆಕೆಯು ಅವನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಮುಂದಾದಳು ಎಂಬುದೇ. ಆಕೆಯು, ನೋಡಿರಿ, ನನ್ನ ಯಜಮಾನರು ಒಬ್ಬ ಇಬ್ರಿಯನನ್ನು ನಮ್ಮೊಳಗೆ ಸೇರಿಸಿ ನಮ್ಮನ್ನು ಅವಮಾನಕ್ಕೆ ಗುರಿ ಮಾಡಿದ್ದಾರೆ ಎಂಬುದಾಗಿ ಹೇಳುತ್ತಿರುವುದನ್ನು ನಾವು ಇಲ್ಲಿ ನೋಡಬಹುದು. ಪ್ರಿಯರೇ, ಆಕೆಯು ಇದಕ್ಕಿಂತ ಮುಂಚೆಯೂ ಅಪರಾಧಿಯಾಗಿದ್ದಿರಬಹುದು ಎಂಬುದು ಆಕೆಯ ಮಾತುಗಳಿಂದ ಕಂಡುಬರುತ್ತದೆ. ಅವನು ಈ ಎಲ್ಲ ಸಂದರ್ಭಗಳಲ್ಲಿಯೂ ಏನೂ ಸಂಭವಿಸುತ್ತಿರುವುದು ಎಂದು ಶಂಕಿಸುವ ಸಾಧ್ಯತೆಗಳು ಇರುತ್ತವೆ. ಈಗ ಆಕೆಯು ತನ್ನ ಕೃತ್ಯಗಳನ್ನು ಮುಚ್ಚಿಕೊಳ್ಳಲು ಆರಂಭಿಸುತ್ತಿರುವಳು. ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ನಾನು ಕೂಗುವುದನ್ನು ಕೇಳಿ ಅವನು ತನ್ನ ಬಟ್ಟೆಯನ್ನು ನನ್ನ ಬಳಿಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು ಎಂದು ಹೇಳಿ ಅವನ ದಣಿಯು ಮನೆಗೆ ಬರುವ ತನಕ ಆ ಬಟ್ಟೆಯನ್ನು ತನ್ನ ಬಳಿಯಲ್ಲಿ ಇಟ್ಟುಕೊಂಡಳು ಎಂಬುದೇ. ಪ್ರಿಯ ವೀಕ್ಷಕರೇ, ಯೌವನಸ್ಥನಾದ ಯೋಸೇಫನು ಒಬ್ಬಂಟಿಗನಾಗಿ ಐಗುಪ್ತ ದೇಶದಲ್ಲಿ ಇದ್ದಾನೆ ಮತ್ತು ಈಗ ಬಹು ದೌರ್ಜನ್ಯದ ರೀತಿಯಲ್ಲಿ ಕಟ್ಟಿ ಹಾಕಲ್ಪಟ್ಟಿರುತ್ತಾನೆ. ಪೊಟೀಫರನ ಹೆಂಡತಿಯು ಇತರರ ಮುಂದೆ ಯೋಸೇಫನ ಕುರಿತು ಆಪಾದಿಸುತ್ತಾಳೆ. ಆಕೆಯ ಗಂಡನು ಮನೆಯಲ್ಲಿ ಇಲ್ಲದಿರುವಂಥ ಈ ಸಮಯದಲ್ಲಿ ಅವನು ಬಂದಾಗ ಅವನ ಮುಂದೆ ಹೇಳಲು ಈಗ ಯೋಸೇಫನ ಕುರಿತು ಕಥೆಯನ್ನು ಕಟ್ಟುತ್ತಾ ಇದ್ದಾಳೆ. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನದಲ್ಲಿ ಹೆಂಡತಿಯ ಕಟ್ಟು ಕಥೆಯನ್ನು ಕೇಳಿದ ಪೊಟೀಫರನು ಮೇಲ್ನೋಟಕ್ಕೆ ಸಿಟ್ಟುಗೊಂಡವನಂತೆ ಕಾಣಿಸುತ್ತದೆ. ನೋಡಿರಿ ಪ್ರಿಯರೇ, ಪೊಟೀಫರನು ಫರೋಹನ ಮುಖ್ಯಾಧಿಕಾರಿಗಳಲ್ಲಿ ಒಬ್ಬನಾಗಿದ್ದನು ಮತ್ತು ಆ ಸ್ಥಾನದಲ್ಲಿ ಇರಬೇಕಾಗಿದ್ದರೆ ಅವನು ಖಂಡಿತವಾಗಿಯೂ ಚುರುಕಾದ ವ್ಯಕ್ತಿಯಾಗಿರಲೇ ಬೇಕಾಗಿರುತ್ತಿತ್ತು. ಆದರೆ ಮನೆಯಲ್ಲಿ ಒಬ್ಬ ಮೂರ್ಖನಾದ ಗಂಡನ ಹಾಗೆ ಕಂಡುಬರುತ್ತಾ ಇದ್ದಾನೆ. ಮುಂದಕ್ಕೆ ನಾವು ಯೋಸೇಫನು ಬಂಧಿಸಲ್ಪಟ್ಟಿದ್ದು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ಅವನನ್ನು ಹಿಡಿಸಿ ಅರಸನು ಸೆರೆಯವರನ್ನು ಕಟ್ಟಿ ಹಾಕಿಸುತ್ತಿದ್ದ ಸೆರೆಮನೆಯಲ್ಲಿ ಹಾಕಿಸಿದನು. ಅಲ್ಲಿ ಯೋಸೇಫನು ಸೆರೆಯಲ್ಲಿ ಇರಬೇಕಾಯಿತು ಎಂಬುದೇ. ಪ್ರಿಯ ವೀಕ್ಷಕರೇ, ಒಂದು ನಿಮಿಷ ನಾವು ಯೋಸೇಫನ ಸ್ಥಿತಿಯನ್ನು ಕುರಿತು ಆಲೋಚನೆ ಮಾಡಿಕೊಳ್ಳೋಣ. ತಂದೆಯ ಮನೆಯಲ್ಲಿದ್ದಾಗ ಇವನು ಅನೇಕ ವರ್ಣಗಳುಳ್ಳ ನಿಲುವಂಗಿಯನ್ನು ಧರಿಸಿಕೊಂಡು ತಂದೆಯ ಅಚ್ಚುಮೆಚ್ಚಿನ ಹುಡುಗನಾಗಿದ್ದನು. ಅದರ ನಂತರದ ಸಂಗತಿಯನ್ನು ನೋಡುವಾಗ ಅವನ ಅಣ್ಣಂದಿರು ಆ ನಿಲುವಂಗಿಯನ್ನು ತೆಗೆದುಹಾಕಿ ಅವನನ್ನು ಗುಂಡಿಯೊಳಕ್ಕೆ ಎಸೆದರು. ಆ ಗುಂಡಿಯಲ್ಲಿದ್ದಾಗ ತನ್ನ ಅಣ್ಣಂದಿರು ವ್ಯಾಪಾರಸ್ಥರೊಂದಿಗೆ ಇವನ ವಿಷಯದಲ್ಲಿ ಚೌಕಾಸಿ ಮಾಡುತ್ತಿರುವುದನ್ನು ಕೇಳಿದನು. ನಂತರ ಮಾರಲ್ಪಟ್ಟವನಾಗಿ ಐಗುಪ್ತ ದೇಶವನ್ನು ಸೇರಿದನು. ಬರೀ 17 ವರ್ಷದವನಾದ ಇವನು ಈಗ ಒಬ್ಬಂಟಿಗನಾಗಿ ಐಗುಪ್ತ ದೇಶವನ್ನು ಸೇರಿದ ಮೇಲೆ ಮೊದಲ ಹಲವಾರು ರಾತ್ರಿಗಳು ತನ್ನ ತಲೆಗಿಂಬನ್ನು ಕಣ್ಣೀರಿನಿಂದ ತೋಯಿಸಿರಬಹುದು. ನಿಶ್ಚಯವಾಗಿಯೂ ಮನೆಯ ಆಲೋಚನೆಯಲ್ಲಿ ಅವನು ಕಾಲ ಕಳೆಯುತ್ತಿದ್ದನು. ಅಷ್ಟರಲ್ಲಿ ಪ್ರಿಯರೇ, ಸದೃಢವಾದ ಮೈಕಟ್ಟಿನ ಸುಂದರವಾಗಿ ಕಾಣಿಸುವ ಯೌವನಸ್ಥನಾಗಿರುವುದರಿಂದ ನೂತನ ಸ್ಥಾನಕ್ಕೆ ಏರಿಸಲ್ಪಟ್ಟು ಅದರಲ್ಲಿ ಮುಂದುವರಿಯುತ್ತಿರುವಾಗ ಪೊಟೀಫರನ ಹೆಂಡತಿಯು ಪಾಪ ಮಾಡುವುದಕ್ಕೆ ಇವನನ್ನು ಒತ್ತಾಯಿಸುತ್ತಾ ಇದ್ದಾಳೆ. ಅವನ ಅತ್ಯುನ್ನತ ನೈತಿಕ ಮಟ್ಟವು ಅವನನ್ನು ಅದಕ್ಕೆ ಬಾಗುವಂತೆ ಬಿಟ್ಟುಕೊಡಲಿಲ್ಲ ಮತ್ತು ಅದರ ಪರಿಣಾಮವಾಗಿ ಆಕೆಯು ಅವನನ್ನು ತಪ್ಪಿನಲ್ಲಿ ಸಿಕ್ಕಿಸಲು ಯೋಚಿಸುತ್ತಾಳೆ. ಅವನಿಗಾದರೂ ಈ ಯೋಜನೆಯಿಂದ ತಪ್ಪಿಸಿಕೊಳ್ಳಲು ಅವಕಾಶವಿರುವುದಿಲ್ಲ. ನೋಡಿರಿ ಪ್ರಿಯರೇ, ಈ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟಾಗಿಯೂ ಯೋಸೇಫನು ಇನ್ನೂ ದಾಸನಾಗಿಯೇ ಇದ್ದಾನೆ. ಪೊಟೀಫರನ ಹೆಂಡತಿಯ ಮಾತು ಕೈಸರನ ಹೆಂಡತಿಯ ಮಾತಿನಂತೆ ಅದು ಹೇಳಿದ್ದೇ ತಡ ಸ್ವೀಕರಿಸಲ್ಪಡುತ್ತಿತ್ತು. ಈಗ ಆಕೆಯ ಮಾತು ಸ್ವೀಕೃತವಾಗಿರುತ್ತದೆ. ಯೋಸೇಫನು ತನ್ನ ಕುರಿತು ಯಾವ ರೀತಿಯ ರಕ್ಷಣೆಯ ಮಾತನ್ನು
ಆಡಲು ಆಗಲಿಲ್ಲ. ಕೂಡಲೇ ಅವನು ಸೆರೆಯಲ್ಲಿ ಹಾಕಲ್ಪಟ್ಟಿರುವುದನ್ನು ಕಂಡುಕೊಂಡನು. ಆ ಸೆರೆಮನೆಯಲ್ಲಿ ಫರೋಹನ ಕೈದಿಗಳನ್ನು ಇರಿಸುತ್ತಿದ್ದರು. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನಗಳಲ್ಲಿ ಬಹು ಮುಖ್ಯವಾದಂಥ ಒಂದು ಸಂಗತಿಯನ್ನು ನೋಡುತ್ತೇವೆ. ಅದೇನೆಂದರೆ, ಯೆಹೋವನ ಹಸ್ತವು ಈ ಯೌವನಸ್ಥನ ಜೀವಿತದ ಮೇಲೆ ಸ್ಪಷ್ಟವಾಗಿ ಕಂಡುಬರುತ್ತಾ ಇತ್ತು. ನೋಡಿರಿ ಪ್ರಿಯರೇ, ಸೆರೆಮನೆಯಲ್ಲಿ ಹಾಕುವುದು ಒಬ್ಬ ಸಾಧಾರಣ ವ್ಯಕ್ತಿಗೆ ಎಷ್ಟೊಂದು ನಿರಾಶಾದಾಯಕವಾಗಿರುತ್ತದೆ. ಆದರೆ ಯೋಸೇಫನ ವಿಷಯದಲ್ಲಿ ನೋಡುವಾಗ ದೇವರು ಅವನೊಂದಿಗೆ ಇರುವುದು ಬಹು ಆಸಕ್ತಿಕರವಾಗಿದೆ. ದೇವರು ಇತರ ಮೂಲ ಪಿತೃಗಳಿಗೆ ಕಾಣಿಸಿಕೊಂಡ ರೀತಿಯಲ್ಲಿ ಒಂದು ವೇಳೆ ಯೋಸೇಫನಿಗೆ ಕಾಣಿಸಿಕೊಳ್ಳದೇ ಹೋದರೂ ಕೂಡ ಆತನ ದಯೆಯು ಯೋಸೇಫನ ಮೇಲೆ ಕಂಡುಬರುತ್ತಾ ಇತ್ತು. ಪ್ರಿಯ ವೀಕ್ಷಕರೇ, ಸೆರೆಮನೆಯ ಯಜಮಾನನು ಯೋಸೇಫನನ್ನು ಇಷ್ಟಪಡುವಂತೆಯೋ ಅವನಲ್ಲಿ ಭರವಸವಿಡುವಂತೆಯೋ ದೇವರು ಮಾಡಿದನು. ಯೋಸೇಫನು ಸುಂದರವಾದ ಮೈಕಟ್ಟಿನ ಪ್ರಚಂಡವಾದ ಸಾಮರ್ಥ್ಯದ ಯೌವನಸ್ಥನಾಗಿರುವಾಗಲೂ ದೇವರು ಅವನೊಂದಿಗೆ ಇಲ್ಲದೆ ಹೋಗಿದ್ದರೆ ಅದೆಲ್ಲವೂ ಕೂಡ ವ್ಯರ್ಥವಾಗಿರುತ್ತಿತ್ತು. ದೇವರು ಅವನ ಜೊತೆಯಲ್ಲಿದ್ದಾನೆ ಮತ್ತು ನಡೆಸುತ್ತಾ ಇದ್ದಾನೆ. ಈ ಎಲ್ಲ ಅನುಭವಗಳು ಯೋಸೇಫನ ಜೀವಿತದಲ್ಲಿ ಒಂದು ಶ್ರೇಷ್ಠವಾದ ಉದ್ದೇಶದ ಸಾಧನೆಯ ಕಡೆಗೆ ನಡೆಸುತ್ತಾ ಇವೆ. ಪ್ರಿಯರೇ, ಯೋಸೇಫನು ಇದನ್ನು ಗ್ರಹಿಸಿಕೊಂಡನು ಮತ್ತು ಅದು ಅವನ ಜೀವಿತದಲ್ಲಿ ಆಶಾವಾದಿಯ ಮನೋಭಾವನೆಯನ್ನು ತೇಲುವಿಕೆಯನ್ನು ನೀಡಿತು. ಅವನ ಸುತ್ತಮುತ್ತಲಿನ ಪರಿಸ್ಥಿತಿಯು ಅವನನ್ನು ಕೆಳಕ್ಕೆ ಹಾಕಲಿಲ್ಲ. ಅವನು ತನ್ನ ಪರಿಸ್ಥಿತಿಗಳ ಮೇಲೆ ಜೀವಿಸಿದನು. ತನ್ನ ಜೀವಿತದಲ್ಲಿ ದೇವರ ಹಸ್ತವನ್ನು ಗ್ರಹಿಸಿಕೊಂಡ ಯೋಸೇಫನು ನಿರಾಶನಾಗಲಿಲ್ಲ. ಪ್ರಿಯರೇ, ಅದರ ಬದಲಾಗಿ ತನ್ನ ಪರಿಸ್ಥಿತಿಗಳಿಗೆ ಒಳಗಾಗದೆ ಅವುಗಳ ಮೇಲೆ ನಿಲ್ಲಲು ಶಕ್ತನಾದನು. ಇದನ್ನು ನಾವು ನಮ್ಮ ಜೀವಿತದಲ್ಲಿ ಅನುಸರಿಸಬೇಕು. ಪ್ರಿಯರೇ, ಪರಿಸ್ಥಿತಿಗಳಿಗೆ ಒಳಗಾಗದೆ ಪರಿಸ್ಥಿತಿಗಳ ಮೇಲೆ ನಿಂತು ಜೀವಿಸಬೇಕು. ನೋಡಿರಿ ಪ್ರಿಯರೇ, ಸೈತಾನನು ಉಪಯೋಗಿಸುವ ಅತ್ಯುತ್ತಮವಾದ ಆಯುಧವು ಯಾವುದೆಂದರೆ ನಿರುತ್ಸಾಹ, ನಿರಾಶೆಯಾಗಿರುತ್ತದೆ. ತನ್ನ ಸುತ್ತಲೂ ಪರಿಸ್ಥಿತಿಗಳಿಂದ ಮುತ್ತಲ್ಪಟ್ಟ ಯೋಸೇಫನು ಇಬ್ರಿಯ ಗ್ರಂಥದಲ್ಲಿರುವ ವಾಕ್ಯ ಭಾಗವನ್ನು ನೆನಪಿಗೆ ತರುತ್ತಾನೆ. ಅಲ್ಲಿ ಹೀಗೆ ನೋಡುತ್ತೇವೆ, ಯಾವ ಶಿಕ್ಷೆಯಾದರೂ ತಾತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ ಎಂಬುದೇ. ಇದನ್ನು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುತ್ತೇವೆ. ನಿಶ್ಚಯವಾಗಿಯೂ ಪ್ರಿಯರೇ, ದೇವರಿಂದ ಅನುಮತಿಸಲ್ಪಟ್ಟ ಈ ಶಿಕ್ಷೆಯು ಈ ಯೌವನಸ್ಥನ ಜೀವಿತದಲ್ಲಿ ನೀತಿಯ ಸಮಾಧಾನದ ಫಲವನ್ನು ಉತ್ಪತ್ತಿ ಮಾಡುತ್ತದೆ. ಪ್ರಿಯ ವೀಕ್ಷಕರೇ, ಸೈತಾನನು ಯಾವ ಬೆಲೆಯನ್ನು ಕಟ್ಟಿದರೂ ಕೊಂಡುಕೊಳ್ಳಲಾಗದಂಥ ಅನೇಕ ವ್ಯಕ್ತಿಗಳಲ್ಲಿ ಯೋಸೇಫ, ಯೋಬ, ಅಪೋಸ್ತಲನಾದ ಪೌಲ ಇವರೇ ಕೆಲವರಾಗಿರುವರು. ಯೋಸೇಫನು ಸೆರೆಮನೆಯಲ್ಲಿರುವುದು ದೇವರ ಚಿತ್ತವಾಗಿರುತ್ತದೋ? ಹೌದು ಪ್ರಿಯರೇ, ಅವನು ಸೆರೆಮನೆಯಲ್ಲಿ ಇರಬೇಕಾದದ್ದು ಬಹುಮಟ್ಟಿಗೆ ಅವಶ್ಯವಾಗಿತ್ತು. ಅದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡಲಿದ್ದೇವೆ. ಪ್ರಿಯರೇ, 37ನೇ ಅಧ್ಯಾಯದಲ್ಲಿ ನಾವು ಯೋಸೇಫನ ಮತ್ತು ಕರ್ತನಾದ ಯೇಸು ಕ್ರಿಸ್ತನ ನಡುವೆ ಇರುವ ಹೋಲಿಕೆಗಳನ್ನು ನೋಡಲು ಆರಂಭಿಸಿದೆವು. ಈಗ ಯೋಸೇಫನ ಕಥೆಯಲ್ಲಿ ಮುಂದುವರಿಯುತ್ತಿರುವ ನಾವು ಇನ್ನಷ್ಟು ಹೋಲಿಕೆಗಳನ್ನು ಕುರಿತು ನಾವು ನೋಡಿಕೊಳ್ಳೋಣ. ಅವುಗಳಲ್ಲಿ ಮೊದಲನೆಯದು, ಯೋಸೇಫನು ತನ್ನ ಅಣ್ಣಂದಿರ ಬಳಿಗೆ ಕಳುಹಿಸಲ್ಪಟ್ಟನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಹೋದರರ ಬಳಿಗೆ, ಅಂದರೆ ಇಸ್ರಾಯೇಲ್ ಮನೆಯ ಕಳೆದು ಹೋದ ಕುರಿಗಳ ಬಳಿಗೆ ಕಳುಹಿಸಲ್ಪಟ್ಟನು. ಎರಡನೇದಾಗಿ, ಯಾವ ಕಾರಣವಿಲ್ಲದೆಯೇ ಯೋಸೇಫನು ತನ್ನ ಅಣ್ಣಂದಿರಿಂದ ದ್ವೇಷಿಸಲ್ಪಟ್ಟನು. ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುವುದೇನೆಂದರೆ, ಅವರು ನನ್ನನ್ನು ಯಾವ ಕಾರಣವಿಲ್ಲದೆಯೇ ದ್ವೇಷಿಸಿದರು ಎಂಬುದಾಗಿ. ಮೂರನೇದಾಗಿ, ಯೋಸೇಫನು ತನ್ನ ಸ್ವಂತ ಅಣ್ಣಂದಿರಿಂದ ಮಾರಲ್ಪಟ್ಟನು ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಲ್ಲಿ ಒಬ್ಬನಿಂದ ಮಾರಲ್ಪಟ್ಟನು. ನಾಲ್ಕನೇದಾಗಿ, ಯೋಸೇಫನು 20 ಬೆಳ್ಳಿ ನಾಣ್ಯಗಳಿಗೆ ಮಾರಲ್ಪಟ್ಟನು. ಕರ್ತನಾದ ಯೇಸು ಕ್ರಿಸ್ತನು 30 ಬೆಳ್ಳಿ ನಾಣ್ಯಗಳಿಗೆ ಮಾರಲ್ಪಟ್ಟನು. ಐದನೇದಾಗಿ,
ಅಣ್ಣಂದಿರು ಯೋಸೇಪನನ್ನು ಕೊಲ್ಲಲು ಹೊಂಚು ಹಾಕಿದರು. ಸಹೋದರರು ಕರ್ತನಾದ ಯೇಸು ಕ್ರಿಸ್ತನನ್ನು ಕೊಲ್ಲಲು ಹೊಂಚು ಹಾಕಿದರು. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. 6ನೇದಾಗಿ ಯೋಸೇಪನು ಒಂದು ಗುಂಡಿಯೊಳಕ್ಕೆ ಹಾಕಲ್ಪಟ್ಟನು. ಅದು ಅವನ ಮರಣ ಸ್ಥಳವೆಂಬಂತೆ ಇತ್ತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಏರಿಸಲ್ಪಟ್ಟನು. 7ನೇದಾಗಿ ಯೋಸೇಪನು ಗುಂಡಿಯೊಳಗಿಂದ ಎತ್ತಲ್ಪಟ್ಟನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 3ನೇ ದಿನದಲ್ಲಿ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು. 8ನೇದಾಗಿ ಯೋಸೇಪನು ತನ್ನ ತಂದೆಗೆ ವಿಧೇಯನಾದನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ತಂದೆಗೆ ಮೆಚ್ಚುಗೆಯಾಗುವ ಸಂಗತಿಗಳನ್ನೇ ಯಾವಾಗಲೂ ಮಾಡುತ್ತೇನೆ ಎಂಬುದಾಗಿ ಹೇಳುವ ರೀತಿಯಲ್ಲಿ ತನ್ನ ತಂದೆಗೆ ವಿಧೇಯನಾದನು. 9ನೇದಾಗಿ ತನ್ನ ಅಣ್ಣಂದಿರನ್ನು ಹುಡುಕಲು ಯೋಸೇಪನು ತನ್ನ ತಂದೆಯಿಂದ ಕಳುಹಿಸಲ್ಪಟ್ಟಿದ್ದನು. ಕರ್ತನಾದ ಯೇಸು ಕ್ರಿಸ್ತನು ಸಹೋದರರನ್ನು ಹುಡುಕುವಾಗ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಬಂದನು ಎಂಬುದಾಗಿ ಹೇಳಲ್ಪಟ್ಟಿರುವೆವು. 10ನೇದಾಗಿ ಯೋಸೇಪನು ತನ್ನ ಅಣ್ಣಂದಿರಿಂದ ಅಪಹಾಸ್ಯ ಮಾಡಲ್ಪಟ್ಟನು. ಯೋಸೇಪನ ಅಣ್ಣಂದಿರು ಅವನನ್ನು ನೋಡಿದಾಗ ಕನಸುಗಾರನು ಬರುತ್ತಾ ಇದ್ದಾನೆ ಎಂಬುದಾಗಿ ಮಾತಾಡಿಕೊಂಡರು. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಹೋದರರಿಂದ ಅಪಹಾಸ್ಯಕ್ಕೆ ಗುರಿಯಾದನು. ಆತನು ಶಿಲುಬೆಯ ಮೇಲಿದ್ದಾಗ ಈತನು ಕ್ರಿಸ್ತನಾಗಿದ್ದರೆ ಶಿಲುಬೆಯಿಂದ ಇಳಿದು ಬರಲಿ ಎಂಬುದಾಗಿ ಹೇಳಿದರು. 11ನೇದಾಗಿ ಯೋಸೇಪನ ಅಣ್ಣಂದಿರು ಅವನನ್ನು ಸ್ವೀಕರಿಸಲು ನಿರಾಕರಿಸಿದರು. ಕರ್ತನಾದ ಯೇಸು ಕ್ರಿಸ್ತನ ಸಹೋದರರು ಅಂದರೆ ಯಹೂದಿಯರು ಆತನನ್ನು ಸ್ವೀಕರಿಸಲು ನಿರಾಕರಿಸಿದರು. 12ನೇದಾಗಿ ಯೋಸೇಪನನ್ನು ಕೊಲ್ಲಲು ಅವರು ಸಮಾಲೋಚನೆ ಪಡೆದುಕೊಂಡರು ಮತ್ತು ಕರ್ತನಾದ ಯೇಸು ಕ್ರಿಸ್ತನನ್ನು ಕೊಲ್ಲಲು ಅವರು ಸಮಾಲೋಚನೆ ನಡೆಸಿದರು. 13ನೇದಾಗಿ ಯೋಸೇಪನ ರಕ್ತಮಯ ನಿಲುವಂಗಿಯು ಅವನ ತಂದೆಗೆ ಕೊಡಲ್ಪಟ್ಟಿತು. ಕರ್ತನಾದ ಯೇಸು ಕ್ರಿಸ್ತನ ಅಂಗಿಯನ್ನು ತೆಗೆದುಕೊಂಡು ಅವರು ಚೀಟು ಹಾಕಿದರು. 14ನೇದಾಗಿ ಯೋಸೇಪನು ಐಗುಪ್ತಕ್ಕೆ ಮಾರಲ್ಪಟ್ಟ ಮೇಲೆ ಅನೇಕ ವರ್ಷಗಳ ಕಾಲ ಯಾರಿಗೂ ಕಾಣಿಸಲಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಪರಲೋಕಕ್ಕೆ ಎತ್ತಲ್ಪಡುವ ಮುನ್ನ ತಾನು ಹಿಂದಿರುಗುವವರೆಗೂ ಆತನನ್ನು ನೋಡುವುದಿಲ್ಲ ಎಂಬುದಾಗಿ ಶಿಷ್ಯರಿಗೆ ಹೇಳಿದನು. 15ನೇದಾಗಿ ಯೋಸೇಪನು ಲೋಕದಿಂದ, ಶರೀರಭಾವದಿಂದ ಮತ್ತು ಸೈತಾನನಿಂದ ಶೋಧಿಸಲ್ಪಟ್ಟನು ಮತ್ತು ಅವನು ಅದನ್ನು ಎದುರಿಸಿ ನಿಂತನು. ಕರ್ತನಾದ ಯೇಸು ಕ್ರಿಸ್ತನು ಲೋಕದಿಂದ, ಶರೀರಭಾವದಿಂದ ಮತ್ತು ಸೈತಾನನಿಂದ ಶೋಧಿಸಲ್ಪಟ್ಟನು ಮತ್ತು ಆತನು ಜಯ ಹೊಂದಿದ್ದನು. 16ನೇದಾಗಿ ಯೋಸೇಪನು ಬರಗಾಲದ ಸಮಯದಲ್ಲಿ ಭೌತಿಕ ರೀತಿಯಲ್ಲಿ ಲೋಕಕ್ಕೆ ರಕ್ಷಕನಾದನು. ಜನರನ್ನು ಅವರ ಹಸಿವೆಯಿಂದ ರಕ್ಷಿಸಿದನು. ಕರ್ತನಾದ ಯೇಸು ಕ್ರಿಸ್ತನು ಎಲ್ಲ ವಿಧದಲ್ಲಿಯೂ ಲೋಕ ರಕ್ಷಕನಾಗಿರುತ್ತಾನೆ. 17ನೇದಾಗಿ ಯೋಸೇಪನು ತನ್ನ ಅಣ್ಣಂದಿರಿಂದ ದ್ವೇಷಿಸಲ್ಪಟ್ಟು ಅನ್ಯರ ಕೈಗೆ ಒಪ್ಪಿಸಲ್ಪಟ್ಟನು. ಅವನು ತನ್ನನ್ನು ರಕ್ಷಿಸಿಕೊಳ್ಳಲಿಕ್ಕಾಗಲಿಲ್ಲ ಮತ್ತು ಅನ್ಯಾಯವಾಗಿ ಆರೋಪಿಸಲ್ಪಟ್ಟನು. ಕರ್ತನಾದ ಯೇಸು ಕ್ರಿಸ್ತನು ತನ್ನವರಿಂದಲೇ ಧಾರ್ಮಿಕ ಅಧಿಕಾರಿಗಳ ಕೈಗೆ ಒಪ್ಪಿಸಲ್ಪಟ್ಟನು. ಅವರು ಆತನನ್ನು ಅನ್ಯರಿಗೆ ಒಪ್ಪಿಸಿದರು. ಆತನು ನಿರ್ದೋಷಿಯಾಗಿದ್ದನು. 18ನೇದಾಗಿ ಯೇಸು ಕ್ರಿಸ್ತನ ವಿರುದ್ಧ ಹೊರಿಸಲ್ಪಟ್ಟ ಆಪಾದನೆಗಳನ್ನು ಪಿಲಾತನು ನಂಬಲಿಲ್ಲ. ಆತನು ನಿರ್ದೋಷಿಯಾಗಿರುವನು ಎಂಬುದನ್ನು ಪಿಲಾತನು ಕಂಡುಕೊಂಡದ್ದಾಗ್ಯೂ ಆತನಿಗೆ ಚಡಿಗಳಿಂದ ಹೊಡಿಸಿದನು. ಯೋಸೇಪನು ನಿರ್ದೋಷಿಯಾಗಿದ್ದಾನೆ ಎಂಬುದನ್ನು ಬಹುಶಃ ಪೋಟೀಫರನು ತಿಳಿದಾಗ್ಯೂ ಅವನನ್ನು ಫರೋಹನ ಮನೆಯಲ್ಲಿ ಇರಿಸಿದನು. 19ನೇದಾಗಿ ಯೋಸೇಪನು ಸೆರೆಮನೆಯ ಯಜಮಾನನ ದೃಷ್ಟಿಯಲ್ಲಿ ದಯೆಯನ್ನು ಗಳಿಸಿಕೊಂಡನು. ಯೇಸು ಕ್ರಿಸ್ತನ ವಿಷಯದಲ್ಲಿ ನಿಜವಾಗಿಯೂ ಈತನು ದೇವಕುಮಾರನೋ ಎಂಬುದಾಗಿ ಶತಾಧಿಪತಿಯು ಹೇಳಿದನು. 20ನೇದಾಗಿ ಯೋಸೇಪನು ದುಷ್ಕರ್ಮಿಗಳಲ್ಲಿ ಒಬ್ಬನು ಎಂದು ಎಣಿಸಲ್ಪಟ್ಟನು. ಅವನು ಪಾನದಾಯಕನಿಗೆ ಆಶೀರ್ವಾದವಾಗಿದ್ದನು ಮತ್ತು ಭಕ್ಷ್ಯಕಾರನಿಗೆ ನ್ಯಾಯ ತೀರ್ಪು ಆಗಿದ್ದನು. ಕರ್ತನಾದ ಯೇಸು ಕ್ರಿಸ್ತನು ಇಬ್ಬರು ದುಷ್ಕರ್ಮಿಗಳ ಮಧ್ಯದಲ್ಲಿ ಶಿಲುಬೆಗೆ ಏರಿಸಲ್ಪಟ್ಟನು. ಒಬ್ಬನು ತೀರ್ಪನ್ನು ಹೊಂದಿದನು, ಮತ್ತೊಬ್ಬನು ಆಶೀರ್ವದಿಸಲ್ಪಟ್ಟನು. ಪ್ರಿಯರೇ, ಯೋಸೇಪನು ಈ ಸಮಯದಲ್ಲಿ ಸೆರೆಮನೆಯಲ್ಲಿರುವುದು ಯಾಕೆ ದೇವರ ಚಿತ್ತವಾಗಿತ್ತು ಎಂಬುದನ್ನು ಈ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳಲು ಪ್ರಾರಂಭಿಸುತ್ತೇವೆ. ದೇವರ ಚಿತ್ತವಾದರೆ ಮುಂದಿನ ಅಧ್ಯಾಯದಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಕೃಪಾಳು ದೇವರೇ, ನಿನ್ನ ವಾಕ್ಯ ಧ್ಯಾನದಲ್ಲಿ ನೀನು ತೋರಿಸಂಥ ಅದ್ಭುತವಾದ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಾವು ಕೇಳಿಸಿಕೊಂಡಂಥ ಸತ್ಯಕ್ಕೆ ವಿಧೇಯರಾಗಿ ನಮ್ಮ ಜೀವಿತವನ್ನು ರೂಪಿಸಿಕೊಂಡು ನಿನ್ನನ್ನೇ ಹಿಂಬಾಲಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು. ಅವರಿಗೆ ಬೇಕಾದ ಆತ್ಮಿಕ, ಶಾರೀರಿಕ, ಭೌತಿಕ ಆಶೀರ್ವಾದಗಳಿಂದ ತುಂಬಿಸಿ ಕೈ ಹಿಡಿದು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನದಿಂದ ಒಂದು ಪ್ರಶ್ನೆ. ಯೋಸೇಫನನ್ನು ಸೆರೆಮನೆಗೆ ಹಾಕಿದಾಗ ದೇವರು ಅವನನ್ನು ಬಿಟ್ಟುಬಿಟ್ಟನು. ಯೋಸೇಫನನ್ನು ಸೆರೆಮನೆಗೆ ಹಾಕಿದಾಗ ದೇವರು ಅವನನ್ನು ಬಿಟ್ಟುಬಿಟ್ಟನು. ಉತ್ತರ ಸರಿ, ತಪ್ಪು. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 7618737772ಗೆ ಕಳುಹಿಸಿರಿ. ಆತ್ಮವೇ ಸ್ತೋತ್ರಿಸು, ಸರ್ವೇಂದ್ರಿಗಳೇ ಸ್ತುತಿಸಿರಿ, ಜೀವವುಳ್ಳ ದೇವನ ಸ್ತುತಿಸಿರಿ. ಆತ್ಮವೇ ಸ್ತೋತ್ರಿಸು, ಸರ್ವೇಂದ್ರಿಗಳೇ ಸ್ತುತಿಸಿರಿ, ಜೀವವುಳ್ಳ ದೇವನ ಸ್ತುತಿಸಿರಿ. ಆತ್ಮವೇ ಸ್ತೋತ್ರಿಸು, ಸರ್ವೇಂದ್ರಿಗಳೇ ಸ್ತುತಿಸಿರಿ, ಜೀವವುಳ್ಳ ದೇವನ ಸ್ತುತಿಸಿರಿ. ಹಲ್ಲೆಲೂಯ. ಆತ್ಮವೇ ಸ್ತೋತ್ರಿಸು, ಸರ್ವೇಂದ್ರಿಗಳೇ ಸ್ತುತಿಸಿರಿ, ಜೀವವುಳ್ಳ ದೇವನ ಸ್ತುತಿಸಿರಿ. ದೇವರ ಮಹೋಪಕಾರ 1 2 ಎಂದಲ್ಲ, ಕೋಟಿಯಂತೆ ಅಧಿಕವಾದದು. ದೇವರ ಮಹೋಪಕಾರ 1 2 ಎಂದಲ್ಲ, ಕೋಟಿಯಂತೆ ಅಧಿಕವಾದದು. ಹೃದಯವೇ ಸ್ತೋತ್ರಿಸು, ಕೋಟಿಗಿಂತ ಅಧಿಕವಾದ ಸ್ತುತಿ ಯಜ್ಞ ನೀನು ಸಲ್ಲಿಸು. ಪ್ರಿಯರೇ, ಇಂದಿನ ಅಧ್ಯಾಯದಲ್ಲಿ ಬಹಳಷ್ಟು ಜೀವನ ಪಾಠಗಳನ್ನು ನಾವು ಕಲಿತಿದ್ದೇವೆ. ದೇವರ ಮಕ್ಕಳು ಈ ಲೋಕದಲ್ಲಿ ಸಂಕಷ್ಟಗಳನ್ನು ಎದುರಿಸಲೇಬೇಕು, ಆದರೆ ದೇವರು ನಮ್ಮ ಜೊತೆಗಿರುತ್ತಾರೆ ಎಂಬುದು ಯೋಸೇಫನ ಜೀವನದಿಂದ ಸಾಬೀತಾಗಿದೆ. ಯೋಸೇಫನಿಗೂ ಯೇಸುವಿಗೂ ಇರುವ 20 ಹೋಲಿಕೆಗಳನ್ನು ನಾವು ಇಂದು ನೋಡಿದ್ದೇವೆ. ಇವು ನಮಗೆ ಮಾದರಿಯಾಗಿರಲಿ. ಆತ್ಮೀಯ ವೀಕ್ಷಕರೇ, ನೀವು ಮಾಡುವ ಒಂದು ಕರೆ ನಿಮ್ಮ ಜೀವನದಲ್ಲಿ ಅಥವಾ ಮತ್ತೊಬ್ಬರ ಜೀವನದಲ್ಲಿ ವಾಕ್ಯದ ಬೆಳಕನ್ನು ನೀಡಬಲ್ಲದು. ಆದುದರಿಂದ ತಪ್ಪದೇ ಕರೆ ಮಾಡಿರಿ. ನಿಮಗಾಗಿ ಪ್ರಾರ್ಥಿಸಲು ನಾವು ಕಾಯುತ್ತಿದ್ದೇವೆ. ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.